ಭೂ ಕಾಯ್ದೆ ಏನು ತಂದಿದ್ದಾರೆ. ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಕೃಷಿ ಮಾಡಿದವನು ಭೂಮಿ ಖರೀದಿ ಮಾಡುವಾಗಿರಲಿಲ್ಲ. ವ್ಯಾಪಾರಸ್ಥರು, ಇಂಡಸ್ಟ್ರಿಯಲಿಸ್ಟು, ಈಗ ಅವರಿಗೆ ಅವಕಾಶ ಮಾಡಿಕೊಟ್ಟಂಗಾಗಿದೆ ಒಂದು ದಿವಸ. ಇದರಿಂದ ಏನಾಗ್ತದೆ ಅಂದರೆ, ಏನು ರೈತರ ಕೈ ಭೂಮಿ ಇತ್ತು ಅದು ವ್ಯಾಪಾರಸ್ಥರು, ಇಂಡಸ್ಟ್ರಿಯಲಿಸ್ಟು ಇವರೆಲ್ಲ ಖರೀದಿ ಮಾಡ್ದಂಗೆ ಆಗ್ತದೆ. ಆಮೇಲೆ ಈಗ MSP ಏನಿತ್ತು, APMC ಕಾಯ್ದೆಯನ್ನು ತೆಗೆದು ಈಗ MSP ಬಿಟ್ಟು ಇವತ್ತು ಏನು ರೈತರಿಗೆ ಬೆಲೆ ಸಿಗಬೇಕಾಗಿತ್ತು, ಪ್ರಾಮಾಣಿಕವಾಗಿತ್ತು, ಸಂಕಷ್ಟ ತೆಗೆದರೆ ಒಂದು ದಿವಸ ರೈತರು ಅಲ್ಲಿ ತಂದು ಇವತ್ತು ದಿವಸ ಎಲ್ಲ ಕಾರ್ಪೊರೇಟರ್ ಕೈಯಾಗ ಇವತ್ತು ದಿವಸ ಹೋಗಿ ದರ ನಿಗದಿ ಮಾಡಲಿಕ್ಕೆ ಅವ್ರ ಕೈ ಕೊಡ್ತಾ ಇದ್ದಾರೆ. ಆ MSP ನಿಗದಿ ಆಗಬೇಕು ಮತ್ತು ಆ ಕಾನೂನನ್ನು ವಾಪಸ್ ತೆಗೆದುಕೊಳ್ಬೇಕು. ಏನು ಭೂ ಕಾಯ್ದೆ ತಂದಿದ್ದಾರೆ ಅದನ್ನು ವಾಪಸ್ ತಗೊಳ್ಳೋಕ್ಕೆ ಇವತ್ತು ದಿವಸ ದೆಹಲಿಯಲ್ಲಿ ಇನ್ನಿತರ ರಾಜ್ಯಗಳೆಲ್ಲ ಭಾಳ ದೊಡ್ಡ ಪ್ರಮಾಣ ಹೋರಾಟ ಆಗ್ತಾಯಿದೆ. ಇದು ನಮ್ಮ ರೈತರಿಗೆ ಮಾರಕವಾಗಿದ್ದಂತ ಅದನ್ನು ವಾಪಸ್ ತೆಗೆದುಕೊಳ್ಬೇಕು. ಎರಡನೇಗೆ ಗೋಹತ್ಯೆ ನಿಷೇಧ ಬಗ್ಗೆ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ನಿನ್ನೆ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ, ಇವತ್ತು ಗೋಹತ್ಯೆಯನ್ನು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ನೀವು ಗೋಹತ್ಯೆಯನ್ನು ನಿಷೇಧ ಮಾಡಿರಿ, ಎಲ್ಲ ರಾಜ್ಯದಲ್ಲೂ ಮಾಡಿರಿ, ಯಾವ ರಾಜ್ಯಕ್ಕೂ ಬಿಡಬೇಡ್ರಿ. ಮತ್ತು ಇವತ್ತು ರಫ್ತು ಆಗ್ತಾಯಿದೆ ಸುಮಾರು 35-40 ಸಾವಿರ ಕೋಟಿ. ಆ ರಫ್ತು ಮಾಡೋರು ಯಾರು ನಿಮ್ಗೆ ಗೊತ್ತಿದೆ. ಇವತ್ತೊಂದು ದಿವಸ ನಾನು ಹೇಳಿದ್ದೀನಿ, ಇವತ್ತೊಂದು ದಿವಸ ಆ ರಫ್ತನ್ನು ನಿಷೇಧ ಮಾಡಿರಿ. ಮತ್ತು ಈ ರೈತರು ಇವತ್ತೊಂದು ದಿವಸ ಏನು ಜಾನುವಾರುಗಳಿದೆ, ವಯಸ್ಸಾದ ಜಾನುವಾರುಗಳಿದ್ದಕ್ಕೆ ಅದಕ್ಕೆ ಅವ್ರು ಸಾಕಲಿಕ್ಕೆ ಇವತ್ತೊಂದು ದಿವಸ ಅದನ್ನು ಖರೀದಿ ಮಾಡಿರಿ ನೀವು, ಅಥವಾ ಅವ್ರು ಸಾಕಲಿಕ್ಕೆ ಅವ್ರಿಗೆ ಅನುದಾನ ಕೊಡಿ. ಇದು ನಮ್ಮ ಬೇಡಿಕೆಗಳು, ಇದ್ರ ವಿರುದ್ಧ ನಾವಿಲ್ಲ. ಸರ್, ಈಗ ಜಾತಿವಾರು ನಿಗಮಗಳನ್ನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ನೋಡಿ. ಈ ಕಡೆ ಪ್ರವಾಹದಾಗ ಹೇಳಿದ್ನಲ್ಲ, 35,000 ಕೋಟಿ ರೂಪಾಯಿ ಪ್ರವಾಹದ ನುಕ್ಸಾನ ಆಗ್ಯದ. ಕೊಟ್ಟಿದ್ದಷ್ಟು 1650 ನಿಮ್ಮ ಹತ್ರನೇ ಹಿಡ್ಕೊಂಡು, ನಿಮ್ಮಲ್ಲೇ ಜಾಸ್ತಿ ಆಗಿತ್ತು. ಮೊನ್ನೆನೂ ಕೂಡ ವಿಧಾನಸಭೆದಾಗ ಹೇಳಿದೆ ನಾನು. 35,000 ಕೋಟಿ ಆ್ಯಕ್ಚುಲಿ ಆಗಿದ್ದು 1 ಲಕ್ಷ ಕೋಟಿಗಿಂತ ಜಾಸ್ತಿ. ಆದರೆ ಇವತ್ತು ಸಹ ಇವರು NDRF ನಾಮ್ಸ್ ಅದು ಸ್ವಲ್ಪ ಇರ್ತದೆ. NDRF ನಾಮ್ಸ್ ಪ್ರಕಾರ 35,000 ಕೋಟಿ. 35,000 ಕೋಟಿದಾಗ ಕೊಟ್ಟಿರೋಂಥದ್ದು ಎಷ್ಟು? 1650 ಕೋಟಿ ಹೋದ ವರ್ಷ. ಈ ಸಲ 25,000 ಕೋಟಿನಾಗ 560 ಕೋಟಿ. ಮತ್ತು ಇಂಥದ್ದು ನೀವು ರೈತರಿಗೆ 5% ಹೋಗುತ್ತೂ ಸಹ ಏನೋ ನಿರಾಶ್ರಿತದಾರ 5% ನೀವು ಪರಿಹಾರ ಅವ್ರಿಗೆ ಕೊಟ್ಟಿಲ್ಲ. ಇವತ್ತು ಜಾತಿ ಹೆಸರು ಮೇಲೆ ನಿಗಮ ಮಾಡಿ 500 ಕೋಟಿ ಕೊಡ್ತೀನಿ, 100 ಕೋಟಿ ಕೊಡ್ತೀನಿ, ಯಾದಕ್ಕೆ ಬರ್ತದೆ? ಮೊದಲು ಅವ್ರನ್ನ ಸಮಾಧಾನ ಮಾಡಿರಿ, ಪಾಪ ಅವ್ರಿಗೆ ಅವ್ರು ಕಣ್ಣು ಒರೆಸುವಂಥ ಕೆಲಸ ಮಾಡಿರಿ, ಆಮೇಲೆ ನಿಗಮಕ್ಕೆ ಕೊಡಾಕ್ತಾರೆ ದುಡ್ಡು. ಭೂ ಸುಧಾರಣೆ ಕಾಯ್ದೆ ಅದು ರೈತರಿಗೆ ವಿರೋಧವಾಗಿರುವಂಥ ಕಾಯ್ದೆ. ಈಗೇನು ಗೋ ಹತ್ಯೆ ಇಷ್ಟೆಲ್ಲ ದೊಡ್ಡ ಪ್ರಚಾರ ಮಾಡ್ತಿದ್ದಾರಲ್ಲ, ಇದು ನೇರವಾಗಿ ರೈತರಿಗೆ ತೊಂದರೆ ಆಗ್ತಾಯಿದೆ. ಸೊ ಇದರಲ್ಲಿ ಹೊಸದೇನಿಲ್ಲ. ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೇ ನೀರವ್ರ ಕಾಲದಲ್ಲೇ ಮಾಡಿದಂಥ ಕಾಯ್ದೆ ಇದೆ. ಅದರಲ್ಲಿ ದಂಡ ಗಿಂಡನ ಜಾಸ್ತಿ ಮಾಡಿ ಇದು ರೀಪ್ರೆಸೆಂಟ್ ಮಾಡಿದ್ದಾರೆ. ಅದನ್ನು ಭಾಳ ದೊಡ್ಡ ನಾವೇ ಮಾಡಿದ್ವಿ ಅಂತ ಪ್ರಚಾರ ಮಾಡ್ತಿದ್ದಾರೆ. ಇವ್ರು ನೀರವ್ರ ಕಾಲದಲ್ಲಿ ಕೂಡ ಈ ಕಲ್ಪನೆ ನಮ್ಮ ಕಾಂಗ್ರೆಸ್ಗೆ ಇತ್ತು. ಇದು ಕೇವಲ ರೈತರಿಗೆ ತೊಂದರೆ ಕೊಡಲಿಕ್ಕೆ ಈ ಕಾಯ್ದೆಯನ್ನು ಜಾರಿ ಮಾಡಿದಾರಂತ ಈಗಾಗಲೇ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಅವ್ರಿಗೇನು ನಿಜವಾಗಿ ಕಾಳಜಿ ಇದ್ದರೆ ಸಂಪೂರ್ಣವಾಗಿ ಮಾಂಸ ರಫ್ತನ್ನು ನಿಷೇಧ ಮಾಡಬೇಕು. ಕೊಡ್ಲಿಕ್ಕೆ ಆಗ್ತಲ್ಲ. ಇದನ್ನು ನೀವು BJP ಪ್ರಶ್ನೆ ಮಾಡಬೇಕಿತ್ತು, ನಮಗಲ್ಲ. ಇದು ಅವ್ರಿಗೆ ಪ್ರಶ್ನೆ ಮಾಡಬೇಕು. ಯಾಕಂದರೆ ಈಗಾಗಲೇ 2 ವರ್ಷದಿಂದ ಮನೆಗಳಿಗೆ ಹಣ ಬಂದಿಲ್ಲ, ಸೊ ಕೊಟ್ಟಿಲ್ಲ. ಈಗ ನಿಗಮಗಳಿಗೆ ಧಾರಾವಾಳ ಕೊಡ್ತಾರೆ. ಚುನಾವಣೆ ಗೆಲ್ಲುವಂಥ ತಂತ್ರಗಾರಿಕೆ ಅಷ್ಟೇ ಇದು. ನಮ್ಮದು ರೂರಲ್ನಲ್ಲಿ, ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಯಾವಾಗಲೂ ಬೇಸ್ ಇದೆ, ಆಲ್ರೆಡಿ ಬೇಸ್ ಇದೆ ನಮಗೆ. ಈಗಾಗಲೇ ಕಳೆದ ಚುನಾವಣೆ ಕೂಡ ಹೆಚ್ಚು ಸ್ಥಾನ ಗೆದ್ದಿದ್ದೀವಿ. ಈ ಸಾರಿ ಕೂಡ ಹೆಚ್ಚು ಸ್ಥಾನನ ಗೆಲ್ತೀವಿ. ಥ್ಯಾಂಕ್ ಯು.